ವಾಟರ್ ಶಾಕ್ಗೆ ಕಂಗಾಲಾದ ಪಾಕ್ ಭಾರತದ ಡ್ಯಾಮ್ ನಾಶ ಮಾಡ್ತೇವೆ ಅಂತ ಬೆದರಿಕೆ. ಪಾಕ್ ರಕ್ಷಣಾ ಸಚಿವನಿಂದ ಉದ್ದಟತನದ ಸ್ಟೇಟ್ಮೆಂಟ್ ಕೊಡಲಾಗಿದೆ. ಸಿಂಧೂ ನದಿಗೆ ಡ್ಯಾಮ್ ನಿರ್ಮಿಸಿದ್ರೆ ಸುಮ್ಮನೆ ಇರಲ್ಲ, ಅದನ್ನ ನಾಶ ಮಾಡ್ತೇವೆ ಅಂತ ಖ್ವಾಜಾ ಆಸಿಫ್ ಎಚ್ಚರಿಕೆ ಕೊಟ್ಟಿರೋದು. ಭಾರತವನ್ನ ಕೆಣಕುವ ಹೇಳಿಕೆಯನ್ನ ನೀಡಿದ ಪಾಕ್ ಸಚಿವ. 80% ಸಿಂಧೂ ನೀರನ್ನೇ ನಂಬಿ ಬದುಕುತ್ತಿದ್ದಾರೆ ಪಾಕಿಸ್ತಾನಿಗಳು. ಇದರಿಂದ ಕಂಗೆಟ್ಟು ಭಾರತಕ್ಕೆ ಗೊಡ್ಡು ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಉನ್ನತ ಹುದ್ದೆಯನ್ನ ಅಲಂಕರಿಸಿರುವವರು ಜೊತೆಗೆ ನಿವೃತ್ತಿ ಆದವರು ಬಾಯಿಗೆ ಬಂದಂಗೆ ಮಾತನಾಡ್ತಾ ಇರೋದು. ಭಾರತವನ್ನ ಕೆಣಕುವ ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗ್ತಾಗಿದೆ. ಡ್ಯಾಮನ್ನು ಒಡೆದಾಕ್ತೀವಿ ಅಂತ ಹೇಳಿರುವಂಥದ್ದು. ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾಗಿದೆ. ಡ್ಯಾಮ್ ನಾಶ ಮಾಡ್ತೇವೆ ಅನ್ನುವಂಥ ಬೆದರಿಕೆಯನ್ನು ಹಾಕಿರುವಂಥದ್ದು. ಸಿಂಧೂ ನದಿ ಒಪ್ಪಂದ ಏನಿತ್ತು, ಈ ಒಪ್ಪಂದವನ್ನು ಬ್ರೇಕ್ ಮಾಡಿಕೊಳ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತೆ. ಹಾಗಾಗಿ ಒಂದಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಒಂದು ವೇಳೆ ಡ್ಯಾಮ್ ನಿರ್ಮಾಣದ ವಿಚಾರ ಅದನ್ನು ನಾವು ನಾಶ ಮಾಡ್ತೀವಿ ಅಂತ ಖ್ವಾಜಾ ಹೇಳಿರುವಂಥದ್ದು. ವಾಟರ್ ಶಾಕ್ಗೆ ಇದೀಗ ಪಾಕಿಸ್ತಾನ ಕಂಗಾಲಾಗೋದ್ರ ಜೊತೆಗೆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಏನು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಗೊತ್ತಾಗದೆ ಈ ರೀತಿಯಾದಂಥ ಮಾತುಗಳನ್ನು